ಮೆಕ್ಕೆಕಾಯಿನ ಈ ಟ್ರಿಕ್ಸ್ ಯೂಸ್ ಮಾಡಿದರೆ ಆ ಸ್ಮೆಲ್ಲು ಗೊತ್ತಾಗಲ್ಲ, ಇದು ಪಲ್ಯನ ಅಂತಲೂ ಗೊತ್ತಾಗಲ್ಲ. ಸೊ ಹಾಯ್ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ಡಾಟ್. ಸೊ ನಾನು ಮನೆಯಲ್ಲೇ ಮೆಕ್ಕೆಕಾಯಿ ತಂದಿದ್ರು, ಸೊ ಅದನ್ನು ಟ್ರೈ ಮಾಡಬೇಕು, ನಿಮ್ಗೆ ರೆಸಿಪಿ ಕೇಳಬೇಕಂತೇಳಿ. ಇದು ಅಮ್ಮನ ರೆಸಿಪಿ, ಭಾಳ ಟೇಸ್ಟಿ ಇರ್ತದೆ, ಭಾಳ ಚೆನ್ನಾಗದ. ಸೊ ಅದಕ್ಕಿಂತ ಬೆಸ್ಟ್ ಬಿಫೋರ್ ಪ್ರಿಪ್ರೇಷನ್ ಏನಂತಂದರೆ ಮೆಕ್ಕೆಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೋದ್ರೆ ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬೀಜ ತೆಗಿತಾರಂತೆ, ಸೊ ನಾನು ಯಾವ ಬೀಜ ಏನು ತೆಗಿತಾ ಇಲ್ಲ, ಎಲ್ಲನೂ ಹಾಕಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ, ಕೊನೆ ತನಕ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಬಾಣಲೆ ಇಟ್ಕೊಂಡೆ, ಬಾಣಲೆಯೊಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿದೆ. ಜೀರಿಗೆ ಅಲ್ಲ, ಸಾಸಿವೆ ಹಾಕಿದ್ದು, ಜೀರಿಗೆ ಹಾಕಿಲ್ಲ. ಸಾಸಿವೆ ಹಾಕಿ ಅದನ್ನು ಅದು ಚಟ್ಪಟ್ ಅಂದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿನಿ. 1.5 ಈರುಳ್ಳಿ ಹಾಕ್ಕೊಂಡಿನಿ. ನನಗೆ 5 ಮೆಕ್ಕೆಕಾಯಿಗೆ 1.5 ಈರುಳ್ಳಿ ಸಫಿಷಿಯೆಂಟ್ ಅನಿಸುತ್ತೆ. ಸೊ ಜಾಸ್ತಿ ಏನಿದ್ದಾಗ ಅಥವಾ ಕಡಿಮೆ ಇದ್ದಾಗ ನಾನು ಈರುಳ್ಳಿ ಮೇಲೆ ಅಡ್ಜಸ್ಟ್ ಮಾಡ್ತೀನಿ. ಈರುಳ್ಳಿ ಹೆಂಗಂದರೆ, ಪಲ್ಯ ಜಾಸ್ತಿ ಬೇಕಾದಾಗ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು, ಪಲ್ಯ ಸ್ವಲ್ಪ ಬೇಕಂದಾಗ ಈರುಳ್ಳಿ ಕಡಿಮೆ ಹಾಕ್ಕೊಳ್ಳೋದು. ಸೊ ಆ ಥರ ತರಕಾರಿ ನಮ್ಗೆ ಅಡ್ಜಸ್ಟೇಬಲ್ ಮಾಡ್ಕೊಳಕ್ಕೆ ಆ ಥರ ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡೋದು, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಸೊ ಇವಾಗ ಅದನ್ನೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ನಾನು ಕರಿಬೇವು ಹಾಕ್ಕೊಂಡು ಇದನ್ನು ಮಾಡ್ಕೋತೀನಿ, ಚೇಂಜ್ ಆಗೋತನ. ಯಾಕಂದರೆ ಆಯಿಲಲ್ಲೇ ಕರಿಬೇವು ಅರಿಶಿನ ಹಾಕಿದರೆ ಚೆನ್ನಾಗಿರುತ್ತೆ. ಸೈಡ್ ಬೈ ಸೈಡು ನಾನು ಹಾಗಲಕಾಯಿ ಇಟ್ಕೊಂಡಿನಿ. ನಮ್ಮ ತೋಟದಂದೆ, ಅದು ತೋಟದನ್ಗಿಂತ ಮನೆ ಹಿತ್ತಲದಲ್ಲದೆ ಚೆನ್ನಾಗಿ ಕಟ್ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಅದಕ್ಕೂ ಉಪ್ಪು ಹಾಕಿದೆ, ಮತ್ತು ಹೀಗೆ ನನ್ನ ಈರುಳ್ಳಿನೂ ಕಲರ್ ಚೇಂಜ್ ಆದಂಗೆ ಅನಿಸ್ತು. ಸೊ ಅದಕ್ಕೂ ಉಪ್ಪು ಹಾಕ್ಕೊಂಡೆ. ಸೊ ಕೆಲವೊಮ್ಮೆ ಕಲರ್ ಜಲ್ದಿ ಚೇಂಜ್ ಆಗಲಿಲ್ಲ ಅಂದ್ರೂ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಕರಗುತ್ತಂತೆ, ಅಂದರೆ ಜಲ್ದಿ ಕಲರ್ ಚೇಂಜ್ ಆಗುತ್ತಂತೆ. ಸೊ ಅದಕ್ಕಾದರೂ ಹಾಕೋಬೇಕಂತಿರ್ತಾರೆ ನಮ್ಮಮ್ಮ. ಸೊ ಅದ್ರ ಸಲುವಾಗಿ ಇದನ್ನು ಮಾಡ್ಕೊಂಡು ಹಾಕ್ಕೊಂಡೆ. ನೆಕ್ಸ್ಟ್ ಬಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೆ, 1 ಟೊಮ್ಯಾಟೊ. ಇದು ಜವಾರಿ ಟೊಮ್ಯಾಟೊ, ಹುಳಿ ಇರ್ತದೆ. ಸೊ ನೀವು ಹೈಬ್ರಿಡ್ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಸ್ವಲ್ಪ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು, ಅಂದರೆ ಚೆನ್ನಾಗಿರ್ತದೆ. ನಮ್ಮದ್ದು ಚಿಟ್ಟಮ್ಮಮ್ಮಗೆ ಅಂತೂ ಕಂಪಲ್ಸರಿ ಎಲ್ಲನೂ ಕರೆಕ್ಟೇ ಇರಬೇಕು, ಹುಳಿ ಉಪ್ಪು ಖಾರ, ಅಂದರೆ ಅವಳಿಗೆ ಬಾಯಿ ಚಪ್ಪರಿಸಿ ತಿಂತಾಳೆ. ಸ್ವಲ್ಪ ಖಾರ ಜಾಸ್ತಿ ಹೋಗಂಗಿಲ್ಲ, ಇಲ್ಲಾಂದರೆ ಸಪ್ಪೆ ಆಯ್ತಂದರೆ ತಿನ್ನೋದೂ ಇಲ್ಲ. ಸೊ ನನ್ನ ಟೇಸ್ಟ್ಗಿಂತ ಮುಂಚೆ ಅವಳ ಟೇಸ್ಟನ್ನ ನಾನು ಪ್ರಿಪೇರ್ ಮಾಡ್ತೀನಿ. ಸೊ ನಾನು ಈ ಟೊಮೆಟೊ ಹಾಕ್ಕೊಂಡು ಸೊ ಅದನ್ನು ಕರಗಲಿಕ್ಕೆ ಇಡ್ತೀನಿ. ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಯಾಕಂದರೆ ಆಯಿಲಲ್ಲಿ ಫ್ರೈ ಆದರೆ ಕೊತ್ತಂಬರಿ ಇನ್ನೂ ಟೇಸ್ಟ್ ಬರ್ತದೆ. ಒಂಥರ ಸ್ಮೆಲ್ಲು ಟೇಸ್ಟು ಡಿಫ್ರೆಂಟೇ ಇರುತ್ತೆ. ಸೊ ಮೇಲೆ ಹಾಕೋಕ್ಕಿಂತ ಆಯಿಲ್ ಒಳಗೆ ಹಾಕೋದು. ಸ್ವಲ್ಪ ಆಯಿಲಲ್ಲಿ ಹಾಕೋತೀನಿ, ಆಮೇಲೆ ಕೊನೆಗೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಇನ್ನೊಂದು ಏನಂದರೆ, ಈ ಒಂದು ಇಂಗ್ರೀಡಿಯೆಂಟ್ ಇದೆಯಲ್ಲ, ನೀವು ಅಂದ್ಕೊಂಡಿರ್ಬೋದು ಯಾವುದು ಅಂತೇಳಿ, ಗೊತ್ತಾಗಿರ್ಬೋದು ಕೆಲವೊಬ್ಬರು. ಬಟ್ ಈ ಥರ ಮಾಡಿದರೆ ಭಾಳ ಚೆನ್ನಾಗಿರ್ತದೆ, ಟೇಸ್ಟ್ ಇರ್ತದೆ ಅಂತ ಹೇಳ್ಬೋದು. ನಾನು ಯೂಶ್ವಲಿ ಇದನ್ನು ತಿಂತಾನೇ ಇರಲಿಲ್ಲ, ಮೆಕ್ಕೆಕಾಯಿ ಪಲ್ಯ. ಏನಂದರೆ ನಮ್ಮಮ್ಮ ಅಂತಿದ್ಲು, ತಿಂತು ಅದಕ್ಕೇನಾಗೈತಿ ಅಂತಿದ್ದೆ. ಅವ್ರು ತರಕಾರಿಯಿಂದ ತಂದರೆ, ಏನಮ್ಮ ನೀವು ಮತ್ತೆ ಮೆಕ್ಕೆಕಾಯಿ ತಂದ್ಯಾ ಅಂತಿದ್ದೆ ನಾನು. ಸೊ ಅಷ್ಟು ಇಷ್ಟ ಇರಲಾರ್ದೆ ತಿಂತಿದ್ದೆ. ಬಟ್ ಇವಾಗ ಅವರು ಕಾಯಿಪಲ್ಯ ತರಕ್ಕೆ ಹೋಗಿ ಬಂದರೆ ಮೆಕ್ಕೆಕಾಯಿ ತಂದಿಯೋ ಇಲ್ಲೋ ಕೇಳೋ ಮಟ್ರಿಗೆ ನನಗೆ ಅದು ಇಷ್ಟ ಆಗ್ತಾಯಿದೆ. ಸೊ ನನಗೆ ಟೊಮ್ಯಾಟೊನು ಬಾಡಿದಂಗೆ ಆಗಿತ್ತು. ಸೊ ನಾನು ಎಣ್ಣೆಯಲ್ಲೇ ಖಾರ ಪುಡಿ ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಟ್ಟೆ. ಸೊ ಅದು ಸೀದಾ ಹೋಗೋಕ್ಕಿಂತ ಮುಂಚೆನೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಕ್ಕೆಕಾಯಿನ ಹಾಕ್ಕೋಬೇಕು ನೋಡಿ, ಬೀಜ ಸಮೇತ ರಸ ಸಮೇತ ಎಲ್ಲನೂ ಹಾಕೋತಿದ್ದೀನಿ. ಖಾರ ಪುಡಿ ಮನೆಯಲ್ಲೇ ಕುಡಿಸಿದ್ದು. ಸೊ ಭಾಳ ರೆಡ್ ಇದೆ, ಚೆನ್ನಾಗಿ ಕಾಣ್ತದೆ ನೋಡಲಿಕ್ಕೆ. ನೋಡಿ, ಸ್ವಲ್ಪ ಖಾರ ಜಾಸ್ತಿ ಹಾಕಿನಿ, ಸ್ವಲ್ಪ ಚಟ್ಪಟ್ ತಿನ್ಬೇಕಂತ ಆಸೆ ಆಗಿತ್ತು. ನೋಡಬೇಕು, ಖಾರ ನೋಡಿ ಎಷ್ಟು ರೆಡ್ ಕಾಣ್ತಾ ಇದೆ, ನೋಡಿದ್ರೇ ತಿನ್ನಬೇಕು ಅನ್ನೋ ಲೆಕ್ಕಕ್ಕೆ. ಬಟ್ ಇನ್ನೂ ಇದು ರೆಡಿ ಆಗಿಲ್ಲ. ಸ್ವಲ್ಪ 2 ನಿಮಿಷ ಆಯಿಲಲ್ಲಿ ಇದು ಫ್ರೈ ಆಗಬೇಕು. ಇದು ಆಯಿಲಲ್ಲಿ ಫ್ರೈ ಆದಮೇಲೆ ಆವಾಗ ಒಂದು ಐದಾರು ಒಂದು ಗರಂ ಮಾಡ್ಕೊಂಡು ನೀರು ಹಾಕ್ಬೋದು, ಇಲ್ಲಾಂದ್ರೆ ಹಾಗೆ ಆದರೂ ಒಂದು 2 ಕಪ್ಪು, ನಾ ಈ ಟೀ ಕುಡಿಯೋ ಕಪ್ಪಿಂದ 2 ಕಪ್ ಹಾಕೋತೀನಿ. ಯಾಕಂದರೆ ಸ್ವಲ್ಪ ದಪ್ಪ ಕಟ್ ಮಾಡಿರೋದ್ರಿಂದ ಅದು ಸ್ವಲ್ಪ ಮೆತ್ತಗಾಗಬೇಕು. ಆ ಮೆತ್ತಗಾಗೋ ತನಕ ಕಟ್ ಮಾಡಿ, ಅಂದರೆ ನೀರು ಹಾಕಿ ಇಡಬೇಕು. ಸೊ 1.5 ಗ್ಲಾಸ್ ಹಾಕಿ ನಾನು ಒಂದು ಮುಚ್ಚಿಟ್ಟು ಒಂದು 15 ನಿಮಿಷ ಬಿಡ್ತೀನಿ, 5 ಅಥವಾ 15 ನಿಮಿಷ ಬಿಡ್ತೀನಿ ಲೋ ಫ್ಲೇಮಲ್ಲಿ. ಸೊ ಆವಾಗ ಬಾಡಿ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಅಷ್ಟರಲ್ಲೇ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಂಡೀನಿ. ಯಾಕಂದರೆ ಚಿಟ್ಟಮ್ಮಗೆ ಇಷ್ಟ ಅಲ್ವಾ. ಸೊ ಅದನ್ನು ಮಾಡಿ ನೋಡಿ, ಡಕ್ಕನ್ ಮುಚ್ಚಿ ಒಂದು ಸೈಡ್ ಇಟ್ಟೆ. ಸೊ ಓಪನ್ ಮಾಡಿ ನೋಡಿದಾಗ ಇಷ್ಟರಲ್ಲಿಗೆ ಬಂದಿತ್ತು. ಸೊ ಚಪಾತಿನ ರೆಡಿ ಮಾಡ್ತಾಯಿದ್ದೀನಿ, ಯಾಕಂದರೆ ಚಿಟ್ಟಿ ಮಮ್ಮ ಕೊಡಬೇಕಿತ್ತು. ಹಾಗೆ ನಂದು ಹಾಗಲಕಾಯಿ ಫ್ರೈನೂ ರೆಡಿ ಆಗಿದೆ. ಹಾಗೆ ನಾನು ಏನು ಶೇಂಗಾ ಇಟ್ಟಿದ್ನಲ್ಲ, ಅದು ನಿಮ್ಗೆ ಗೊತ್ತಾಯ್ತು ಇಂಗ್ರೀಡಿಯೆಂಟ್ ಯಾವುದಂತ. ಆ ಶೇಂಗಾನ ಹುರಿದು ಒಂಥರ ಕುಟ್ಟಬೇಕು, ಪುಡಿಯಾಗಿ ಕುಟ್ಟಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ 2 ನಿಮಿಷ ಬೇಯಿಸಬೇಕು. ಸೊ ಆ ಟೇಸ್ಟ್ ಇದೆ ನೋಡಿರಿ, ಸಪ್ಪರ್ ಬರುತ್ತೆ. ಆ ಸ್ಮೆಲ್ ಇರೋದಿಲ್ಲ, ಅದು ಏನು ಮೆಕ್ಕೆಕಾಯಿ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲೇ ಬರಲ್ಲ. ಮತ್ತು ಅಷ್ಟು ರುಚಿಯಾಗಿ ಬರುತ್ತೆ. ನೀವೇ ಅನ್ಕೋತೀರ ಇದು ಮೆಕ್ಕೆಕಾಯಿ ಪಲ್ಯನಾ ಅಲ್ವಾ ಅಂತ ಡೌಟ್ ಪಡೋಂಗೆ ಹಂಗೆ ಆಗುತ್ತೆ. ಸೊ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ
ಏನಂದರೆ ಶೇಂಗಾದು ನೋಡಿ, ಶೇಂಗಾದ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದು ಒಂದಿಷ್ಟು ಕೈಯಲ್ಲೇ ಕುಟ್ಟಿ ಹಾಕ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಮತ್ತೆ ಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡೋದು ಒಂದು 2 ನಿಮಿಷ. ಅವಾಗ ಹಾಕಿದ ಮೇಲೆ 2 ನಿಮಿಷ ಕುದ್ರೆ ಸಾಕು. ಸೊ ನನ್ನ ಮಗಳಿಗೆ ಫಸ್ಟು ಟ್ರೈ ಮಾಡ್ತಾ ಇರೋದು, ಅಂದರೆ ಅವಳಿಗೆ ತಿನ್ನಿಸ್ಬೇಕಲ್ವಾ, ಸ್ವಲ್ಪ ಜಾಸ್ತಿನೇ ಹಾಕೋಗೊಡ್ದೆ ಮತ್ತು ಸ್ವಲ್ಪ ತೆಗೆದು ಅವಳಿಗೆ ಅದಕ್ಕೆಲ್ಲ ಟರ್ನ್ ಮಾಡಿ. ಕೆಲವೊಮ್ಮೆ ಮಕ್ಳು ಹೆಂಗಂದರೆ ಜಾಸ್ತಿ ಹಚ್ಚಿದ್ರು ಅಳ್ತವ. ಸೊ ಸ್ವಲ್ಪ ಹಚ್ಬೇಕು ಅವಳಿಗೆ, ಮತ್ತು ಸ್ವಲ್ಪ ಹಚ್ಚಂದ್ಲು. ಸ್ವಲ್ಪ ಹಚ್ಚಿ ಸ್ವಲ್ಪ ಶೇಂಗಾ ಪುಡಿ ಹಾಕಿ, ಯಾಕಂದರೆ ಇದು ಒಂಥರ ಪ್ರೋಟೀನ್ ಚೆನ್ನಾಗಿರ್ತದೆ, ಹೆಲ್ತಿಗೆ ಚಲೋ ಅಂಥೇಳಿ ಅವಳಿಗೆ ಸ್ವಲ್ಪ ಜಾಸ್ತಿ ಅದು ಮಾಡ್ತಿರ್ತೀನಿ. ಮತ್ತು ಹಿಂಗೆ ಯಾಕೆ ಫೋಲ್ಡ್ ಮಾಡ್ತಾ ಇದ್ದಾಳೆ ಅಂತೀರಾ? ಅವಳು ಇತ್ತೀಚೆಗೆ ಇವಾಗ ಚಪಾತಿ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇದ್ದಾಳೆ. ಬಟ್ ಅದು ದೊಡ್ಡದಿರಬಾರ್ದಂತೆ, ಸ್ವಲ್ಪ ಕೊಡ್ಬೇಕಂತ, ಅರ್ಧ ಕೊಡು ಅಂತಾಳೆ. ಸೊ ಅವಳಿಗೆ ಪೂರ್ತಿ ತಿನ್ನಿಸ್ಬೇಕಂತೇಳಿ ನಾನು ಆ ಥರ ಚಿಕ್ಕದು ಮಾಡಿ ಅರ್ಧ, ಅಂದರೆ ಅದನ್ನೇ ಡಬರ್ಗೆ ಬಳಸಿ ಅದನ್ನು ಡಬಲ್ ಕೊಡ್ತೀನಿ, ಆವಾಗ ಮಾತ್ರ ಅವಳು ತಿಂತಾಳೆ. ಸೊ ಇದಷ್ಟಾಗಿತ್ತು ಮೆಕ್ಕೆಕಾಯಿ ಜರ್ನಿ, ಅದು ಮೆಕ್ಕೆಕಾಯಿ ಪಲ್ಯ. ಸೊ ನನ್ನ ಚಾನಲ್ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಆದರೂ ಕೊಡಿ. ಓಕೆ, ನೆಕ್ಸ್ಟ್ ಸಿಗೋಣ ಒಂದು ಹೊಸ ವಿಡಿಯೋದಿಂದ. ಬಾಯ್.